ಏನಾಯ್ತು ಶಾನ್ಭೋಗ್ ಸರ್? ನಿಮ್ಮ ದಿಟ್ಟತನಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಜವಾದ ಗಟ್ಟಿಗಿತ್ತಿ ನೀವು. ಯು ಡಿಸರ್ವ್ಡ್ ಎ ಬೆಟರ್ ಪಾರ್ಟ್ನರ್. ವಿಧಿ ಅಂತ ಒಂದಿದೆಯಲ್ಲ ಶಾನ್ಭೋಗ್ರೆ, ನನ್ನ ವಿಧಿ ನಾನು ಆರ್ಯನ್ ಕೈನೇ ಹಿಡಿಬೇಕು ಅಂತಿತ್ತು. ಬಿಡಿ, ಆಗಿರೋದ್ ಬಗ್ಗೆ ಮಾತು ಬೇಡ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಶಾನ್ಭೋಗ್ರೆ, ಎಲ್ಲಿ ನಿಮ್ಮ ಕಡೆಯಿಂದ ಅದು ಬರಲೇ ಇಲ್ಲ? ಸಾರಿ ಸಾರಿನಾ? ನೀವೇನು ತಪ್ಪು ಮಾಡಿದ್ರಿ ಅಂತ? ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್. ನೀವೇನು ಕೇಳಿದ್ರಿ? ಹಾಂ, ಅದು ನನಗೆ ಕೆಲಸದ ಬಗ್ಗೆ ಎಲ್ಲ ಹೇಳಬೇಕಾಗಿತ್ತಲ್ಲ, ಏನು ಬಂದೇ ಇಲ್ಲ ನಿಮ್ಮ ಕಡೆಯಿಂದ? ಎಸ್ ಐ ವಾಸ್ ಅಬೌಟ್ ಟು ರಿಪೋರ್ಟ್ ಯು. ಅದೇನಾಯಿತು ಅಂದರೆ, ಸಡನ್ನಾಗಿ ನಂದಿನಿ ಮೇಡಮ್ ಆಫೀಸಿಗೆ ಬಂದರು. ನಮ್ಮದು ಲೀಗಲ್ ಇಶ್ಯೂಸ್ ಎಲ್ಲ ಕೆಲವು ಕೇಳ್ಕೊಂಡ್ರು. ಅದ್ರ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಐ ವಾಸ್ ವರ್ಕಿಂಗ್ ಆನ್ ದ್ಯಾಟ್. ಅದು ಅವರೇನೋ ಕೆಲವು ಪೊಲೀಸ್ ವಿಷಯವಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಇದ್ರು. ಅವರು ಅದೇ ಕೆಲಸದ ಮೇಲೆ ಹೋಗಿದ್ದಾರೆ. ಅವರು ವಾಪಸ್ ಬರೋ ಅಷ್ಟರಲ್ಲಿ ಈ ಡೀಟೇಲ್ಸ್ನೆಲ್ಲ ನಾನು ರೆಡಿ ಮಾಡಬೇಕು. ಸೊ ಕೈಂಡ್ಲಿ ಪಾರ್ಡನ್ ಮೀ. ಆಮೇಲೆ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ಪೊಲೀಸಾ? ಹಾಂ, ಪೊಲೀಸ್ ವಿಷಯವಾಗಿ ಹೋಗಿರೋದು. ಹಾಂ, ಅಯ್ಯ, ಏನಾಯ್ತು ಕೇಶ್ಯ? ದೊಡ್ಡ ಅನಾಹುತ ಕಾದಿದೆ ಕಣೋ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಈಗ ನೋಡು, ಇಬ್ರು ಸಿಕ್ಕಾಕೊಂಡ್ವಿ. ಮುಗೀತು. ನೀನೆಷ್ಟು ಗಾಬರಿ ಬಿದ್ದು ಓಡ್ ಬಂದಿದೆ ಅಂತಂದ್ರೆ ಅದು ತೀರಾ ಸಾಮಾನ್ಯ ವಿಷಯನೇ ಆಗಿರುತ್ತೆ. ತಲೆ ಓಡಿಸ್ದೆ ಕಾಲುಗಳನ್ನು ಮಾತ್ರ ಓಡಿಸ್ತಿರ್ತೀಯ. ಅದೇನಾಯ್ತು ಅಂತ ಬಿಡಿಸಿ ಹೇಳು. ಎಲ್ಲದರಲ್ಲೂ ಅಸಡ್ಡೆ ನಿನಗೆ. ನಾನು ಮೊದಲೇ ಹೇಳಿದೆ ಇದೆಲ್ಲ ರಿಸ್ಕು ಅಂತ. ನನ್ನ ಮಾತೆಲ್ಲಿ ಕೇಳಿದೆ? ಏನು ಅದ್ಯಾವುದು ಪದ ಬಳಸ್ದೆಯಲ್ಲ, ಏನದು? ರಿಸ್ಕು ಅಂತ. ಎಲ್ಲಿ ಕಲ್ತೀವೋ ಈ ಪದನ? ಮುದ್ದಾಗಿ ಕಾಣ್ತಿದೆ ಕಣು. ಸರಿ ಹೇಳು, ಏನು ರಿಸ್ಕು ಅಂತ? ನಂದಿನಿ ಮೇಡಮು ಪೊಲೀಸರ ಹತ್ರ ಹೋಗಿದ್ದಾರೆ. ಸರಿ, ಏನು ಸರಿ? ನಿಂಗೇನೋ ಅನಿಸ್ತಿಲ್ವಾ? ಅವ್ರಿಗೆ ನಿನ್ನ ಮೇಲೆ ಅನುಮಾನ ಬಂದು ಏನಾದರೂ ಪೊಲೀಸ್ ತನಿಖೆ ಮಾಡಿಕೊಟ್ರೆ ಏನೋ ಮಾಡ್ತೀಯಾ? ಮಾಡಲಿ ಬಿಡು, ನನಗೆ ಯಾಕೆ ಭಯ? ನಾನೇನು ತಪ್ಪು ಮಾಡಿದ್ದೀನಾ? ಏ ಆರ್ಯ, ಬೇಡ ಕಣೋ, ಭಯ ಆಗ್ತಾ ಇದೆ ನನಗೆ. ಮೊದಲು ಭಯಪಟ್ಟು ಸಾಯೋದನ್ನು ನಿಲ್ಲಿಸು. ಒಂದು ವೇಳೆ ನಿಜ ಗೊತ್ತಾದ್ರೆ ಈಗ ಪಡ್ಕೊಂಡಿರೋದೆಲ್ಲ ನೀನು ಕಳ್ಕೊತೀಯ. ನನ್ನ ಮಾತು ಕೇಳೋ.
ಜೊತೆಗೆ ಮರ್ಯಾದೆನೂ ಕಳ್ಕೊತೀಯಾ. ನಿಜ ಗೊತ್ತಾದರೆ ಹೇಗೆ ಗೊತ್ತಾಗತ್ತೆ? ನಿಜ ಹೇಳೋರು ಈಗ ಯಾರೂ ಇಲ್ವಲ್ಲ. ರಾಜ ಸಾಹೇಬರು ಈಗ ಎಲ್ಲಿದ್ದಾರೆ ಹೇಳು? ಮೇಲೆ ಅಲ್ಲ ಕೆಳಗೆ, ಜಲಂಧರ್ ಒಳಗೆ. ರಾಜ ಸಾಹೇಬ್ರು ಡೆತ್ ರಿಪೋರ್ಟ್ ಬದಲಾಯಿಸಿದ್ನಲ್ಲ, ಆ ಪುಣ್ಯಾತ್ಮ ಹೆಸರು ಕೂಡ ಗೊತ್ತಿಲ್ಲದಿರೋದು ಯಾವುದೋ ಊರಲ್ಲಿ. ಮತ್ತೆ ನಾನು ಈ ಕಂಪ್ನಿನಲ್ಲಿ ಏನು ಮಾಡ್ತಾ ಇದ್ದೀನಿ? ಬಿಸ್ನೆಸ್ಸು. ಅಲ್ಲ, ಆಳ್ತಾ ಇದ್ದೀನಿ. ಯಾರಿಗೂ ಗೊತ್ತಾಗದ ಹಾಗೆ ಈ ಜಾಗನ ಆಳ್ತಾ ಇದ್ದೀನಿ. ಆಳೋರು ಯಾವತ್ತೂ ಭಯ ಪಡಬಾರ್ದು ಚಂಡೆ. ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಷ್ಟೇ. ಅಷ್ಟೇ ಅಂತೀಯ? ಅಷ್ಟೇ. ಮತ್ತೆ ಪೊಲೀಸರು ಅವ್ರ ಕರ್ತವ್ಯನ ಅವ್ರು ಮಾಡಲಿ ಬಿಡು. ನೀನೇನು ಟೆನ್ಷನ್ ತಗೋಬೇಡ, ನಾನು ಇದೀನಲ್ಲ, ನಾನು ನೋಡ್ಕೊಳ್ತೀನಿ. ಈಗ ನೀನು ನನ್ನನ್ನು ನೋಡ್ಕೊ. ನನಗೋಸ್ಕರ ಒಂದು ಬಿಸಿ ಚಹಾ ತಗೊಂಬ. ರಾಜವರ್ಧನ್ ರಿಪೋರ್ಟ್ಸ್. ಒರಿಜಿನಲ್ ರಿಪೋರ್ಟ್ನ ಬದಲಾಯಿಸಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಅಂತ ಸುಳ್ಳು ರಿಪೋರ್ಟ್ ರೆಡಿ ಮಾಡಿಸ್ಯಾರ. ಅಪ್ಪ ತೀರ್ಕೊಂಡಿದ್ದು ತಪ್ಪಾದ ಔಷಧಿ ತಗೊಂಡಿದ್ರಿಂದ, ಅಂದರೆ ಔಷಧಿನ ಬೇಕು ಅಂತಲೇ ಚೇಂಜ್ ಮಾಡಿದ್ದಾನೆ ಆರ್ಯ. ಇನ್ನು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಎಂಥ ದಡ್ಡಿ ನಾನು. ಹೌ ಕುಡ್ ಐ ಬಿ ಸೋ ಬ್ಲೈಂಡ್? ಛೇ, ಎಲ್ಲ ನನ್ನ ಕಣ್ಮುಂದೆ ನಡೀತಿದ್ರು ಯಾವುದೂ ಗೊತ್ತಿಲ್ಲದೆ ಇದ್ನ ನಾನು. ಅಮ್ಮ ಹೋಮ ಮಾಡಿಸೋ ತಯಾರಿನಲ್ಲಿದ್ದಾರೆ. ಈಗೇನು ಮಾಡೋದು? ನಂದು ಒಬ್ಳೆ ಬಂದ್ಯಾ? ಆರ್ಯ ಬರಲಿಲ್ವಾ? ಅದು ಅಮ್ಮ, ಆರ್ಯ ಎಷ್ಟೊತ್ತಿಗೆ ಬರ್ತಾರಂತೆ? ನಂದು ನಿಮ್ಮಪ್ಪ ಇದ್ದಿದ್ರೆ ಈ ಹೋಮನ ದೊಡ್ಡದಾಗಿ ಮಾಡ್ತಿದ್ರು. ಪ್ರತಿ ಅಷ್ಟಮಿ ದಿವಸ ತಾಯಿ ಆರಾಧನೆ ಮಾಡೋದನ್ನು ತಪ್ಪಿಸ್ತಾನೇ ಇರಲಿಲ್ಲ. ಅವ್ರ ನೆನಪಲ್ಲಿ ನಾನು ಮಾಡಿಸ್ತಾ ಇದ್ದೀನಿ ಅಷ್ಟೆ. ಯಾರಿಗೂ ಜಾಸ್ತಿ ಹೇಳಿಲ್ಲ. ಆರ್ಯ ಎಲ್ಲಿ? ಅವ್ರಿಗೇನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ತೊಂದರೆ ಕೊಡೋದು ಬೇಡ. ಆದರೆ ಆರ್ಯನೂ ಇಲ್ಲಿದ್ದಿದ್ರೆ ಏನೋ ಸಮಾಧಾನ ನಂದಿನಿ. ನಿಮ್ಮಪ್ಪ ಹೋದ್ಮೇಲೆ ನಮ್ಮ ಮನೆಗೆ ಆಧಾರವಾಗಿ ಆರ್ಯ ನಿಂತಿದ್ದಾನೆ ಅನ್ನೋದೇ ಸಮಾಧಾನ. ಅವನಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತೋ ಏನೋ.
ಏನಾಯ್ತು ಮಗಳೇ? ಅಪ್ಪನ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರು ನೆನಪಾಯ್ತಾ? ಅಳ್ಬೇಡ ಮಗಳೇ. ಹೋಮ ಮಾಡಬೇಕಾದ್ರೆ ಮನೆ ಮಗಳು ಕಣ್ಣೀರು ಹಾಕಬಾರ್ದು. ಆರ್ಯನ್ ಮೇಲೆ ನಿನ್ಗೆಷ್ಟು ನಂಬಿಕೆ ಅಮ್ಮ. ಆರ್ಯ ನನ್ನ ಸ್ವಂತ ಮಗ ಅನ್ನೋಷ್ಟು ನಂಬಿಕೆ ವಿಶ್ವಾಸ ಇಟ್ಟಿದ್ದೀನಿ ನಂದು. ಖಂಡಿತವಾಗ್ಲೂ ಕೊನೆಯವರೆಗೂ ಆರ್ಯ ಅದನ್ನು ಕಾಪಾಡ್ಕೋತಾನೆ ಅನ್ನೋದು ನನಗೆ ಗೊತ್ತು ನಂದು. ಹೋಗು, ಫ್ರೆಶ್ ಅಪ್ ಆಗು. ಯಾಕೋ ಆಯಾಸ ಆದಂಗೆ ಕಾಣಿಸ್ತಾ ಇದೆಯಾ? ಹೋಮಕ್ಕೆ ಕೂತ್ಕೋಬೇಕು. ರೂಮ್ನಲ್ಲಿ ಸೀರೆ ಇಟ್ಟಿದ್ದೀನಿ, ನಿನಗಿಷ್ಟ ಆದರೆ ಅದನ್ನು ಉಟ್ಕೊಂಡು ಬಾ. ಅಪ್ಪ, ನೀವಾದರೂ ನನಗೆ ಹೇಳ್ಬಾರ್ದಿತ್ತ? ಯಾಕಪ್ಪ ಹೀಗೆ ಮಾಡಿದ್ರಿ? ನೀವು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ನನ್ನ ಗಂಡ ಕಾರಣ. ಆದರೆ ಅಮ್ಮ ದೃಷ್ಟಿಯಲ್ಲಿ ಅವನು ಅವ್ರ ಸ್ವಂತ ಮಗನಿಗಿಂತ ಹೆಚ್ಚು. ಎಂಥ ಪರಿಸ್ಥಿತಿ ಅಪ್ಪ ಇದು. ನಾನು ಹೇಗಮ್ಮನ ಹತ್ರ ಈ ವಿಷಯ ಹೇಳಪ್ಪ? ನಾನು ಹೇಳಿದ್ರೆ ಅವಳು ತಡ್ಕೋತಾಳ? ನಿನ್ನನ್ನು ಕಳ್ಕೊಂಡಿದ್ದಲ್ದೆ ಈಗ ಅದು ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾಳೋ ಅವನೇ ನಿನ್ನ ಸಾವು ಕಾರಣ ಅಂದರೆ ಆ ಸತ್ಯನ ಅಮ್ಮ ಹೇಗಪ್ಪ ತಡ್ಕೋತಾಳೆ? ಇಲ್ಲಪ್ಪ, ಇಲ್ಲ. ಅಮ್ಮಂಗೆ ಇನ್ನೊಂದು ಆಘಾತ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಈ ವಿಷಯನ ಅಮ್ಮನ ಹತ್ರ ಈಗಲೇ ಹೇಳಲ್ಲ. ನಿಧಾನವಾಗಿ ಹೇಳ್ತೀನಿ, ಹಂತವಾಗಿ ಹೇಳ್ತೀನಿ. ಅಮ್ಮಂಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ನಮಸ್ತೆ ಅಮ್ಮಾಜಿ. ಏನಾದರೂ ಯೂಸ್ಫುಲ್ ಪ್ರೂಫ್ ಸಿಗ್ತಾ? ಇದೆ. ಇದೇನು ಶಾನ್ಭೋಗ್ರೆ, ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಏನಾದರೂ ಸಮಸ್ಯೆ ಏನೂ ಇಲ್ವಲ್ಲ? ಅಮ್ಮ, ಅದು ಅಮ್ಮ, ಕೆಲವೊಂದು ಲೀಗಲ್ ಇಶ್ಯೂಸ್ ಇತ್ತು. ಅದ್ರ ಡೀಟೇಲ್ಸ್ ಕೇಳಿದ್ದೆ, ಅದನ್ನು ತೊಗೊಂಬಂದಿಯಾರಷ್ಟೇ. ಹೋಮ ನಡೆಯೋತ್ತಿಗೆ ಬಂದಿದ್ದೀರಾ? ಇದ್ದು ಹೋಗಿ. ಇಲ್ಲಮ್ಮ, ಲೇಟ್ ಆಯಿತು. ನೀವು ಮುಂದುವರಿಸಿ, ನಾನು ಇನ್ನೊಂದು ಸಲ ಬರ್ತೀನಿ. ಹುಷಾರು. ಆರ್ಯವರ್ಧನ್ ಅವರು ಇಲ್ಲಿ ಬಂದಾನಿಂದ ಯಾವುದೂ ಸರಿ ಇಲ್ಲ ಮೇಡಮ್. ಆರ್ಯವರ್ಧನ್ ಅವರು ನಿಮ್ಮ ಮುಂದೆ ಒಂಥರ, ನೀವು ಇಲ್ಲದೇ ಇದ್ದಾಗಲೇ ಒಂಥರ ಮೇಡಮ್. ರಾಜ ಸಾಹೇಬರು ಎಷ್ಟು ಒಳ್ಳೆಯವರು ಗೊತ್ತಾ? ರಾಜ ಸಾಹೇಬರಿಗೂ ಆರ್ಯವರ್ಧನ್ ಕಂಡ್ರೆ
ಇಷ್ಟ ಇರಲಿಲ್ಲ ಮೇಡಮ್. ನೀನು ಬರೀ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ. ನಮ್ಮ ಮನೆತನದ ಹೆಸರನ್ನ ನಿನ್ನ ಹೆಸರಿನ ಜೊತೆ ಸೇರಿಸ್ಕೊ. ಈ ಮನೆ ಮಗನಾಗಿರುವಂತಂದ್ರು. ಸಾಹೇಬರು ತೀರ್ಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳಾಗೋಯ್ತು ಮೇಡಮ್. ರಾಜಾ ಸಾಹೇಬರು ನಿಮಗಾಗಷ್ಟೇ ಆರ್ಯ ಅವರನ್ನ ಒಪ್ಕೊಂಡಿದ್ದು. ಆಹಾ, ಹಲೋ ನಂದಿನಿ ಅವರೇ. ಆಫೀಸಿಂದ ಮನೆವರೆಗೂ ಬರೋದು ಒಂದು ಲೆಕ್ಕ ಆದರೆ, ಮನೆ ಹೊಸ್ಲಿಂದ ನಮ್ಮ ರೂಮ್ವರೆಗೂ ಬರೋದು ಇನ್ನೊಂದು ಲೆಕ್ಕ. ಎದೆ ಬಡಿತ ಜಾಸ್ತಿ ಆಗ್ಬಿಡುತ್ತೆ. ಅಪ್ಪಿ ತಪ್ಪಿ ನೀವು ರೂಮಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಮೂಡ್ ಫುಲ್ ಅಪ್ಸೆಟ್ ಆಗ್ಬಿಡುತ್ತೆ. ಅದೇ ನಿಮ್ಮನ್ನು ನೋಡಿದ ತಕ್ಷಣ ಇಡೀ ದಿನದ ಸುಸ್ತು, ಒತ್ತಡ ಹೀಗೆ ಮಾಯ ಆಗ್ಬಿಡುತ್ತೆ. ಯು ಆರ್ ಅ ಮಜಿಷಿಯನ್ ನಂದಿನಿ ಅವರೇ. ನಾನಿವತ್ತು ಆಫೀಸಿಗೆ ಬಂದಿದ್ದೆ. ನೀವು ಆಫೀಸಿಗೆ ಬಂದಿದ್ರಾ? ನನಗೆ ಹೇಳಲೇ ಇಲ್ಲ. ನಾನಿವತ್ತು ಫೀಲ್ಡ್ ವಿಸಿಟ್ಗೆ ಹೋಗಿದ್ದೆ. ನೀವು ನನಗೆ ಹೇಳಿದಿದ್ರೆ ನಾನು ಆಫೀಸಲ್ಲೇ ಇರ್ತಿದ್ನಲ್ಲ. ಆಫೀಸ್ನಲ್ಲಿ ಅಪ್ಪನ ಫೋಟೋ ಇರಲಿಲ್ಲ. ಫೋಟೋ ಅದು ನಂದಿನಿ ಮೇಡಮ್ಗೆ. ನಂದಿನಿ ಮೇಡಮ್ ಅವರು ಈಗ ಆಫೀಸಿಗೆ ಬರ್ತಿದ್ದಾರಾ? ಇಲ್ಲ ತಾನೆ? ಇದು ಆಫೀಸ್. ಇಲ್ಲಿ ಕೆಲಸದ ಮೇಲೆ ಭಕ್ತಿ ಇರಲಿ, ಕೆಲಸದಲ್ಲಿ ದೇವರನ್ನ ನೋಡಿ, ಫೋಟೋದಲ್ಲ. ಯಾ ಅದನ್ನ ನಾನೇ ತೆಗೆಸ್ದೆ. ಯಾಕೆ? ಹೇಗೆ ಹೇಳಿ ನಂದಿನಿ ಅವರೇ, ರಾಜಾ ಸಾಹೇಬ್ರ ಮೇಲೆ ನನಗೆ ಎಷ್ಟೊಂದು ಗೌರವ ಇತ್ತು ಅಂತ ನಿಮಗೆ ಗೊತ್ತು. ಹೀ ವಾಸ್ ಅ ಜೀನಿಯಸ್. ಅಂಥವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡೋದು ಸ್ಫೂರ್ತಿ ಅಂತಲೇ ತಗೋಬೋದು. ಆದರೆ ನನಗೆ ಮಾತ್ರ ಅವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡಿದ್ರೆ ನಾನು ಅವ್ರಿಗಿಂತ ತುಂಬ ಕಡಿಮೆ, ಅವರಷ್ಟು ಶ್ರಮ ಹಾಕ್ತಾ ಇಲ್ಲ, ಸಾಧನೆ ಮಾಡ್ತಿಲ್ಲ ಅಂತ ಚುಚ್ತಾ ಇರುತ್ತೆ. ಹಾಗೆಯೇ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನನ್ನನ್ನು ನೋಡ್ತಾ ಇದ್ದರೆ ನಾನು ಮಾಡ್ತಿರೋ ಕೆಲಸ ಈಸ್ ನಾಟ್ ಅಪ್ ಟು ಹೀಸ್ ಲೆವೆಲ್ ಅನ್ನೋ ಭಾವನೆನೇ ಬರ್ತಾ ಇರುತ್ತೆ. ನಾನು ನನ್ನ ಕೆಲಸನ, ನಮ್ಮ ಕಂಪ್ನಿನ ಯಾವಾಗ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀನೋ ಆವಾಗ ನಾನೇ ಅವ್ರ ಫೋಟೋನ ಅಲ್ಲಿ ಹಾಕಿಸ್ತೀನಿ. ವಾವ್, ಅಪ್ರಿಷಿಯೇಟೆಡ್.